ಬೆಂಗಳೂರಿನ ವಾಣಿ ವಿಲಾಸ ಆಸ್ಪತ್ರೆಯಿಂದ ಮಗು ಕಳ್ಳತನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಪರಾಧಿ ರಶ್ಮಿಗೆ 10 ವರ್ಷ ಶಿಕ್ಷೆ 1 ಲಕ್ಷ ದಂಡವನ್ನು ವಿಧಿಸಿದೆ ಕೋರ್ಟ್. ಬೆಂಗಳೂರಿನ ವಾಣಿ ವಿಲಾಸ ಆಸ್ಪತ್ರೆಯಿಂದ ಮಗು ಕದ್ದೊಯ್ದಿದ್ದಂಥ ಪ್ರಕರಣ ಇದು. ಆ ಅಪರಾಧಿ ರಶ್ಮಿ ಎಂಬಾಕೆಗೆ 10 ವರ್ಷ ಶಿಕ್ಷೆ 1 ಲಕ್ಷ ರೂಪಾಯಿ ದಂಡವನ್ನು ವಿಧಿಸಿದೆ. CCH 51ರ ನ್ಯಾಯಾಧೀಶರಿಂದ ಈ ಶಿಕ್ಷೆ ಪ್ರಕಟ ಆಗಿದೆ. 2020ರಲ್ಲಿ ಆಸ್ಪತ್ರೆಯಿಂದ ಕಳ್ಳತನವಾಗಿದ್ದಂಥ ನವಜಾತ ಶಿಶು. ಈ ಬಗ್ಗೆ ಚಾಮರಾಜಪೇಟೆ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ನಂತರ ಬಸವನಗುಡಿ ಮಹಿಳಾ ಠಾಣೆಗೆ ಕೇಸ್ ವರ್ಗಾವಣೆಯಾಗಿತ್ತು. ವರ್ಷದ ಬಳಿಕ ಆರೋಪಿ ಪತ್ತೆ ಹಚ್ಚಿದ ಅಂದಿನ ಇನ್ಸ್ಪೆಕ್ಟರ್ ಮೀನಾಕ್ಷಿ ಎಸ್. ತದನಂತರ ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಲಾಗಿತ್ತು. ಇದೀಗ ಪ್ರಕರಣದ ವಿಚಾರಣೆ ಮುಗಿದಿದೆ. ಅಪರಾಧಿಗೆ ಅಥವಾ ರಶ್ಮಿಗೆ ಶಿಕ್ಷೆ ಪ್ರಕಟ ಆಗಿದೆ. ಸರ್ಕಾರದ ಪರವಾಗಿ ವಾದ ಮಂಡಿಸಿದ್ರು BH ಭಾಸ್ಕರ್. ಒಟ್ಟಿನಲ್ಲಿ ಈ ಪ್ರಕರಣ ಆ ಮಗು ಕಳ್ಳಿಗೆ ಶಿಕ್ಷೆ ಆಗುವ ಹಂತಕ್ಕೆ ಬಂದು ನಿಂತಿದೆ. ಶಿಕ್ಷೆ ಆಗಿದೆ ಕೂಡ. 10 ವರ್ಷ ಜೈಲು ಶಿಕ್ಷೆ, 1 ಲಕ್ಷ ರೂಪಾಯಿ ದಂಡ. ಇದು ಒಂದು ರೀತಿ ಈ ಮಗು ಕಳ್ಳತನದ ವಿಚಾರಗಳಲ್ಲಿ ನೋಡ್ತಾ ಇದ್ರೆ ಅನೇಕ ಬಾರಿ ಏನಾಗುತ್ತೆ, CCTV ಫುಟೇಜ್ ಇರುತ್ತೆ. ಎಷ್ಟೋ ಬಾರಿ ಆಕೆ ಸಿಗಾಕೊಂಡ್ರೂ ಕೂಡ ಪ್ರಯೋಜನವಾಗಿರೋದಿಲ್ಲ. ಸಾಕ್ಷ್ಯಾಧಾರಗಳ ಕೊರತೆ ಉಂಟಾಗುತ್ತೆ. ಕೋರ್ಟ್ನಲ್ಲಿ ವಾದ ಪ್ರತಿವಾದದ ಸಂದರ್ಭದಲ್ಲಿ ಸರಿಯಾದ ಸಾಕ್ಷ್ಯವನ್ನು ಒದಗಿಸೋಕ್ಕಾಗೋದಿಲ್ಲ, ಕೋರ್ಟ್ನಲ್ಲಿ ಪ್ರೊಡ್ಯೂಸ್ ಮಾಡೋಕ್ಕಾಗೋದಿಲ್ಲ. ಅನೇಕ ಸಾಕ್ಷಿಗಳ ಕೊರತೆಯಿಂದಲೇ ಪ್ರಕರಣಗಳು ಬಿದ್ದು ಹೋಗಿರೋದನ್ನು ನೋಡಿದ್ದೇವೆ. ಒಬ್ಬ ತನಿಖಾಧಿಕಾರಿ ಭಾಳ ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ರೆ ಆ ಅಪರಾಧಿಗಳಿಗೆ ಶಿಕ್ಷೆ ಕೊಡಿಸಬಹುದು ಅನ್ನೋದಕ್ಕೆ ಇದೊಂದು ಉದಾಹರಣೆಯಾಗಿ ನಿಲ್ಲುತ್ತೆ. ನವಜಾತ ಶಿಶುವನ್ನು ಕಳ್ಳತನ ಮಾಡಿದ್ದಂಥ ಈಕೆ, ಅದಾದ ನಂತರದಲ್ಲಿ ಪ್ರಕರಣ ದಾಖಲಾಗಿತ್ತು ಚಾಮರಾಜಪೇಟೆ ಪೊಲೀಸ್ ಠಾಣೆಯಲ್ಲಿ. ಮೀನಾಕ್ಷಿ ಅಂತ ಒಬ್ಬ ಖಡಕ್ ಇನ್ಸ್ಪೆಕ್ಟರ್ ಇದ್ದಾರೆ. ಅವರು ಈ ಪ್ರಕರಣವನ್ನು ಚಾಲೆಂಜಿಂಗ್ ಆಗಿ ತೆಗೆದುಕೊಂಡರು. ನಂತರ ಈಕೆಯನ್ನು ಅರೆಸ್ಟ್ ಮಾಡಿದ್ರು. ಸಾಕ್ಷಿ ಸಮೇತ ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಸಿದರು. ವಾದ ಪ್ರತಿವಾದ ಎಲ್ಲವೂ ಕೂಡ ಆದ ನಂತರದಲ್ಲಿ ಈ ಕಳ್ಳಿಗೆ ಶಿಕ್ಷೆ ಪ್ರಕಟವಾಗಿದೆ. ಇದೊಂದು ರೀತಿಯ ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್ ರೀತಿಯಲ್ಲಿ ಕಾಣಿಸ್ತಾ ಇದೆ. ಯಾಕಂತ ಹೇಳಿದ್ರೆ ಅನೇಕ ಪ್ರಕರಣಗಳು ನಾವು ನೋಡ್ತೇವೆ. ಮಗು ಕಳ್ಳತನ ಆಯ್ತಂತೆ, ಆಸ್ಪತ್ರೆಯಿಂದ ಕದ್ದೊಯ್ದ್ರಂತೆ, ಅಥವಾ ಬಾತ್ರೂಮ್ನ ಕಿಟಕಿಯಿಂದ ಕೊಟ್ಬಿಟ್ರಂತೆ, ಮಗು ಆ ಕಡೆ ಹೋಯ್ತಂತೆ, ಮಕ್ಕಳನ್ನು ಎಕ್ಸ್ಚೇಂಜ್ ಮಾಡಿದ್ರಂತೆ. ಈ ರೀತಿ ಅನೇಕ ಕಳ್ಳತನಗಳಿದ್ದಾವೆ. ಜೊತೆಗೆ ಬಡತನವನ್ನು ನೆಪವಾಗಿಟ್ಟುಕೊಂಡು ಮಕ್ಕಳನ್ನು ಮಾರಾಟ ಮಾಡುವಂಥ ಹ್ಯೂಮನ್ ಟ್ರಾಫಿಕಿಂಗ್ ಅಂತೀವಲ್ಲ, ಮಾನವ ಕಳ್ಳ ಸಾಗಣೆ, ಆ ರೀತಿಯ ಪ್ರಕರಣಗಳು ಕೂಡ ಅನೇಕ ಇದ್ದಾವೆ. ಬಟ್ ಈ ವಿಚಾರದಲ್ಲಿ ಪೊಲೀಸರು ಸಮರ್ಥವಾಗಿ ತನಿಖೆ ಮಾಡಿದ್ದಾರೆ. ವಾದ ಪ್ರತಿವಾದದಲ್ಲೂ ಕೂಡ ಸಾಕ್ಷ್ಯಗಳನ್ನು ಪ್ರೊಡ್ಯೂಸ್ ಮಾಡಿದ್ದಾರೆ. ಕೊನೆಗೂ ಕೂಡ ಈಕೆಗೆ ಶಿಕ್ಷೆ ಪ್ರಕಟವಾಗಿದೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಂತೋಷ್ ಪಟೇಲ್ ನೀಡ್ತಾರೆ. ಸಂತೋಷ, ಮಗು ಕಳ್ಳತನ ಮಾಡಿದ್ದಂಥ ಆರೋಪಿ ಈಗ ಅಪರಾಧಿ, ಶಿಕ್ಷೆ ಪ್ರಕಟ ಆಗಿದೆ. ಅನೇಕ ಪ್ರಕರಣಗಳಲ್ಲಿ ಸಾಕ್ಷ್ಯ ಸಮೇತ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿದ್ರು ಕೂಡ ಕೆಲವು ಕಾರಣಗಳಿಂದಾಗಿ ಶಿಕ್ಷೆ ತಪ್ಪಿ ಹೋಗಿದ್ದಂಥ ಅನೇಕ ಪ್ರಕರಣಗಳನ್ನು ನೀವು ನೋಡ್ತಾ ಇರ್ತೀವಿ. ಈ ಪ್ರಕರಣದಲ್ಲಿ ಏನೆಲ್ಲ ಹೈಲೈಟ್ಸ್ ಇದೆ, ಜೊತೆಗೆ ಈಕೆಯ ವಿರುದ್ಧ ಸಾಕ್ಷ್ಯಗಳ ರೀತಿಯಲ್ಲಿ ಪೊಲೀಸರಿಗೆ ಭಾಳ ಯಶಸ್ಸನ್ನು ತಂದುಕೊಟ್ಟಿದ್ದು ಯಾವೆಲ್ಲ ಅಂಶಗಳಿದ್ದಾವೆ ಅಂತ ಹೇಳಿ. ದಶರಥ್, 2020ರಲ್ಲಿ ಏನು ವಾಣಿ ವಿಲಾಸ್ ಆಸ್ಪತ್ರೆಯಲ್ಲಿ ಮಗು ಕಳ್ಳತನ ಏನಾಗಿತ್ತು, ಇದಕ್ಕೆ ಸಂಬಂಧಪಟ್ಟಾಗ ಚಾಮರಾಜಪೇಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗುತ್ತೆ. ಪ್ರಕರಣ ದಾಖಲೆ ಮಾಡಿದ ಪ್ರಕರಣದ ತನಿಖೆಯನ್ನ ಮಾಡ್ತಾ ಸಂದರ್ಭದಲ್ಲಿ ಇಡೀ ಪ್ರಕರಣವನ್ನ ವಿಮೆನ್ ಪೊಲೀಸ್ ಸ್ಟೇಷನ್ ಏನಿರುತ್ತೆ ಅಲ್ಲಿಗೆ ವರ್ಗಾವಣೆಯನ್ನ ಮಾಡಲಾಗುತ್ತೆ. ಅಂದಿನ ಇನ್ಸ್ಪೆಕ್ಟರ್ ಆಗಿದ್ದಂತವರು ಇಂದಿಗೆ ACP ಆಗಿರುವಂತಹ ಮೀನಾಕ್ಷಿ ಅವರು ಪ್ರಕರಣದ ತನಿಖಾಧಿಕಾರಿಯಾಗಿ ಪ್ರಕರಣವನ್ನ ತನಿಖೆಯನ್ನ ಮಾಡ್ತಾರೆ. 2020ರಲ್ಲಿ ಪ್ರಕರಣದ ತನಿಖೆಯನ್ನ ಮಾಡಿದಂತ ಸಂದರ್ಭದಲ್ಲಿ ರಶ್ಮಿ ಏನಿದೆ ಈಕೆಯನ್ನ ಬಂಧನವನ್ನು ಮಾಡಲಾಗಿತ್ತು. ಈಕೆ ಅಲ್ಲಿ ಮಕ್ಕಳನ್ನ ತೆಗೆದುಕೊಂಡು ಮಕ್ಕಳನ್ನ ಮಾರಾಟವನ್ನ ಮಾಡ್ತಾ ಇದ್ಲು. ಅಂದ್ರೆ ವಾಣಿ ವಿಲಾಸ್ ಆಸ್ಪತ್ರೆಗೆ ಹೋಗುವಂಥದ್ದು, ಅಲ್ಲಿ ಮಕ್ಕಳನ್ನ ಕಳ್ಳತನ ಮಾಡುವಂಥದ್ದು, ಅಲ್ಲಿಂದ ಮಕ್ಕಳನ್ನ ಮಾರಾಟ ಮಾಡುವಂಥದ್ದು ಅಂತ ಹೇಳಿ ಏನು ಆರೋಪಗಳು ಬಂದಿತ್ತು. ಆ ಆರೋಪದ ಅನ್ವಯ ಪೊಲೀಸರು ಆಕೆಯನ್ನ ಬಂಧಿಸಿದ್ರು. ಅದಕ್ಕೆ ಬೇಕಾಗಿರುವಂತ ಸಾಕ್ಷ್ಯಾಧಾರಗಳು ಅಂದ್ರೆ CCTV ಫುಟೇಜ್ಗಳಿರ್ಬೋದು, ಫೋನ್ ರೆಕಾರ್ಡ್ಸ್ಗಳಿರ್ಬೋದು,
ಇವೆಲ್ಲವನ್ನು ಕೂಡ ತೆಗೆದುಕೊಂಡು ಬರಲಾಗುತ್ತೆ. ಇವೆಲ್ಲವನ್ನು ಕೂಡ ತೆಗೆದುಕೊಂಡು ಆಕೆ ವಿರುದ್ಧ ಸಾಕ್ಷ್ಯಾಧಾರಗಳನ್ನು ಕಲೆ ಹಾಕಿದ ಬಳಿಕ ಏನು ಪ್ರಾಸಿಕ್ಯೂಷನ್ಗೆ ಕೋರ್ಟ್ ನಲ್ಲಿ ಆರ್ಗ್ಯುಮೆಂಟ್ ಏನ್ ಶುರು ಆಗುತ್ತೆ. ಆರ್ಗ್ಯುಮೆಂಟ್ ಶುರುವಾದ ಸಂದರ್ಭದಲ್ಲಿ ಈಕೆ ಮಕ್ಕಳನ್ನ ಕಳ್ತನ ಮಾಡಿರುವಂತದ್ದು ಸದ್ಯ ಸಾಬೀತಾಗಿರುವಂತದ್ದು. ಸಾಬೀತಾದ ಬೆನ್ನಲ್ಲೇ ಈಕೆಗೆ 10 ವರ್ಷ ಸಜೆ ಮತ್ತು 1 ಲಕ್ಷ ದಂಡವನ್ನು ಕೂಡ ವಿಧಿಸಿರುವಂತದ್ದು. ಒಟ್ಟಾರೆಯಾಗಿ ಮಕ್ಕಳು ಕಳ್ಳತನ ಪ್ರಕರಣ ಮೇಲಿಂದ ಮೇಲೆ ಆಗ್ತೈತಿ. ಈ ಪ್ರಕರಣದ ಆರೋಪಿತ ಬಂಧನ ನಂತರ ಬಹುತೇಕ ಈ ಒಂದು ಜಾಲ ಏನೈತಿ ಇದಕ್ಕೆ ಕಡಿವಾಣ ಬಿದ್ದಿರುವಂತದ್ದು. ದಶರಥ್, ಎಸ್, ಥ್ಯಾಂಕ್ ಯು ಸಂತೋಷ್ ನಿಮ್ಮೆಲ್ಲ ಮಾಹಿತಿಗೆ.